ತಲಕಾವೇರಿ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ. ಭೂಮಿ ಮೇಲಿನ ಸ್ವರ್ಗ ಇದೇ ಸ್ವರ್ಗ. ಬಂದ್ವಿ ನೋಡಿ ತಲಕಾವೇರಿ. ಎಲ್ರಿಗೂ ಶುಭೋದಯ, ನಮಸ್ಕಾರ. ನಾವಿದ್ದೀವಿ ಭಾಗಮಂಡಲದಲ್ಲಿ ಒಂದು ಸುಂದರವಾದ ಪುಣ್ಯ ಕ್ಷೇತ್ರದಲ್ಲಿ. ನೋಡ್ತಾ ಇದ್ದೀರಾ, ಚಿಟ ಚಿಟ ಮಳೆ ಬೆಳಗ್ಗೆಯಿಂದ ಸುರಿತಾ ಇದೆ. ಇವಾಗ ನಾವು ಹೊರಡ್ತಾ ಇದ್ದೀವಿ ನಮ್ಮ ಜೀವನದಿಯಾದ ತಲಕಾವೇರಿಯ ಉಗಮ ಸ್ಥಳವನ್ನು ನೋಡೋಕ್ಕೆ. ಸೊ ನೋಡ್ತಾ ಇದ್ದೀರಾ, ನಮ್ಮ ಬೈಕ್ಗಳೆಲ್ಲ ರೆಡಿ ಆಗಿದೆ ನಮ್ಮ ತಲಕಾವೇರಿಗೆ ಕ್ರೂಸ್ ಮಾಡೋಕ್ಕೆ. ಬನ್ನಿ ಹೋಗೋಣ. ಸೊ ನಮ್ಮ ಟೀಮ್ ಅವರೆಲ್ಲ ಎಕ್ಸೈಟೆಡ್ ಆಗಿದ್ದಾರೆ. ಒಂದು ಭಕ್ತಿ ಭಾವದಿಂದ ತಲಕಾವೇರಿಗೆ ಹೋಗಿ ವಿಸಿಟ್ ಮಾಡೋಣ ಅಂತ ನಾವು ಇವಾಗ ಅಂದ್ಕೊಂಡಿದ್ದೀವಿ. ಸೊ ಅರೌಂಡ್ 9 ರೈಡರ್ಸ್ ಇವಾಗ ನಾವು ಬೆಟ್ಟ ಹತ್ತಿ ತಲಕಾವೇರಿನ ಉಗಮ ಸ್ಥಳ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಒಂದು ಗ್ರೂಪ್ ವಿಡಿಯೋ ಮಾಡಿ ಇಲ್ಲಿಂದ ನಮ್ಮ ಜರ್ನಿನ ಮುಂದುವರ್ಸೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ರಾಯಲ್ ರೈಡರ್. ಹೇಳ್ದಂಗೆ ನಾವು ತಲಕಾವೇರಿಗೆ ಹೊರಟಿದ್ದೀವಿ. ನೋಡ್ತಾ ಇದ್ದೀರಾ, ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಒಂದು ವಂಡರ್ಫುಲ್ ಈ ಗ್ರೀನರಿ ಕ್ರೂಸ್ ಮಾಡ್ತಾ ಇದ್ದಾರೆ. ಸೊ ಯು ಕ್ಯಾನ್ ಸಿ ದ ಕಂಪ್ಲೀಟ್ ಟೀಮ್ ನಾವು. ಸೊ ಇನ್ನೊಂದು 3-4 ಜನ ಕಾರಲ್ಲಿ ಬರ್ತಾ ಇದ್ದಾರೆ. ಭಾಗಮಂಡಲದಿಂದ 7ರಿಂದ 8 ಕಿಲೋಮೀಟ್ರು ತಲಕಾವೇರಿ ಟೆಂಪಲ್ ಇದೆ. ಸೊ ಯಾರ್ಯಾರು ಭಾಗಮಂಡಲಕ್ಕೆ ಬರ್ತಾರೆ ಅವರೆಲ್ಲ ಈ ಪ್ಲೇಸ್ಗೆ ವಿಸಿಟ್ ಮಾಡೇ ಮಾಡ್ತಾರೆ. ಸೊ ತಲಕಾವೇರಿಯಲ್ಲಿ ಕಾವೇರಿ ಉಗಮ ಆಗಿ ಅದು ನಮ್ಮ ಕರ್ನಾಟಕದ ಮೈಸೂರನ್ನು ಪಾಸ್ ಮಾಡಿ ಮೇಕೆದಾಟಕ್ಕೆ ಹೋಗಿ ಅಲ್ಲಿಂದ ಅದು ಹೋಗುತ್ತೆ ತಮಿಳ್ನಾಡಿಗೆ. ತಮಿಳ್ನಾಡಿಂದ ಅದು ಕ್ರಾಸ್ ಆಗಿ ಹೋಗಿ ಸೇರುತ್ತೆ ಬಂಗಾಳ ಕೊಲ್ಲಿಗೆ, ಅಂದರೆ ಬೇ ಆಫ್ ಬೆಂಗಾಲ್ಗೆ. ಹೇಗಿದೆ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಫಾಗ್ ಇದೆ ರೋಡಲ್ಲಿ, ಅಮೇಸಿಂಗ್ ಆಗಿದೆ. ನಾವು ಇವಾಗ ತಲಕಾವೇರಿ ಮೇಲಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ಏರಿಯಾ ಎಷ್ಟು ಚೆನ್ನಾಗಿದೆ ಅಂತ. ಸುತ್ತ ಏನು ಕಾಣಿಸ್ತಿಲ್ಲ, ಮೇಲ್ಗಡೆ ಪೋರ್ಷನ್ ಏನು ಕಾಣಿಸ್ತಿಲ್ಲ. ವೆಲ್ಕಮ್ ಟು ತಲಕಾವೇರಿ ಟೆಂಪಲ್. ತಲಕಾವೇರಿ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ. ವಾವ್, ಭೂಮಿ ಮೇಲಿನ ಸ್ವರ್ಗ ಇದೇ ಸ್ವರ್ಗ. ಬಂದ್ವಿ ನೋಡಿ ತಲಕಾವೇರಿ. ತಲಕಾವೇರಿಗೆ ಬಂದು ಟೆಂಪಲ್ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, ಏರಿಯಾ ಕಂಪ್ಲೀಟ್ ಫಾಗ್ ಕವರ್ ಆಗಿದೆ. ನಮ್ಮ ಬೈಕ್ಗಳೆಲ್ಲ ಪಾರ್ಕ್ ಮಾಡಿ ಬೈಕಿಂದ ಬಿದ್ದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ. ತಲಕಾವೇರಿಗೆ ಬಂದು ನಾವು ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಹೇಳ್ದಂಗೆ ಏರಿಯಾ ಎಲ್ಲ ತುಂಬ ಹೈಟಲ್ಲಿ ಇರೋದ್ರಿಂದ ಕಂಪ್ಲೀಟಾಗಿ ಫಾಗ್ ಕವರ್ ಆಗಿದೆ. ಸೊ ಮೆಟ್ಲತ್ತಿ ನಾವು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇದೆ ಎಂಟ್ರೆನ್ಸ್. ಸೂಪರ್. ನಾವು ಬಂದರೆ ಇನ್ನೂ ಫಾಗ್ ಜಾಸ್ತಿ ಆಗೋಯ್ತಲ್ಲ. ನೋಡಿ ಸುತ್ತ ಪರಿಸರ ಹೇಗಿದೆ ಅಂತ. ವಾವ್, ಏನು ಫಾಗ್ ಕವರ್ ಆಗಿದೆ ಇಲ್ಲಿ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಉಗಮ ಆಗಿ ಈ ಜಾಗಕ್ಕೆ ಬರುತ್ತೆ. ನೋಡ್ತಾ ಇದ್ದೀರಾ, ಅಲ್ಲಿ ಶಾಸ್ತ್ರಿಗಳೇನು ಕೂತಿದ್ದಾರೆ ಆ ಜಾಗದಲ್ಲಿ ಉಗಮ ಆಗೋದು. ತಲಕಾವೇರಿ ಉಗಮ ಸ್ಥಳ ನೋಡಿಕೊಂಡು ಅದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಹತ್ತಿದ್ರೆ ಇನ್ನೊಂದು ದೇವಸ್ಥಾನ ಇದೆ, ಮಹಾಗಣಪತಿ ಸನ್ನಿಧಿ. ನೋಡಿ ಇಲ್ಲೊಂದು 2 ದೇವಸ್ಥಾನ ಇದೆ, ವಿಸಿಟ್ ಮಾಡಿ ಹೋಗೋಣ ಬನ್ನಿ.
ಮೇಲೆ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಫಾಗ್, ಏನು ಕಾಣಿಸ್ತಿಲ್ಲ. ನಮ್ಮ ಮೋಹನ್ ಮತ್ತು ವಿನಯ್ ಅವರು ಹುಲಿ ಬಾತ್ ತಗೋತಾ ಇದ್ದಾರೆ, ಅಂದರೆ ನೀರಲ್ಲಿ ಮುಳುಗಿ ದೇವರ ದರ್ಶನ ಮಾಡ್ತಾ ಇದ್ದಾರೆ. Yeah, if you want to take a holy dip in river Kaveri, the source of Kaveri, Talakaveri, then you need to take a ticket from here. It's a 50 rupees ticket. Then if you go down, you can see behind, the photography is prohibited there. So you can go down and then you can take a dip in the water, and then you can have a darshan of Mahaganapati and then Agasteswara Swami, and then they will do a small archana for you for this 50 rupees, and then they will give you this kunkuma and tirtha also they will provide. So kunkuma and flowers, and after archana you have to come back and then give the tirtha, the receipt here. They will give you the tirtha. Elli kodabeka receipt? Ille kodabeka? ಫುಲ್ ಫಾಗ್ ಕವರ್ ಆಗಿತ್ತು, ಇವಾಗ ಮಳೆ ಬರೋಕ್ಕೆ ಶುರು ಆಯಿತು. ನೋಡ್ತಾ ಇದ್ದೀರಾ, ಸೊ ಕಾವೇರಿ ಉಗಮ ಸ್ಥಳವನ್ನು ನೋಡಿಕೊಂಡು ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ ನಮ್ಮ ಬೈಕಿನತ್ತ. ಸೊ ನಾವು ದರ್ಶನ ಮುಗಿಸಿ ವಾಪಸ್ಸು ಭಾಗಮಂಡಲ ಕಡೆಗೆ ಹೊರಟಿದ್ದೀವಿ. ವಂದನೆಗಳು ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೈನಿಂಗ್ ಆಫ್ ರಾಯಲ್ ರೇಡಾ. ನಮಸ್ಕಾರ.